ಚುಚ್ಚಿ ಮಾತನಾಡುವವರಿಗೆ ನಮ್ಮ ಬೆಲೆ ತಿಳಿಯಬೇಕು ಎಂದ್ರೆ ಏನು ಮಾಡಬೇಕು? ನಮ್ಮ ಜೀವನದಲ್ಲಿ ಕೆಲವರಿರುತ್ತಾರೆ. ಅವರು ನೇರವಾಗಿ ನೋವು ಕೊಡೋದಿಲ್ಲ, ಆದ್ರೆ ಮಾತಿನ ಮೂಲಕ ಚುಚ್ಚುತ್ತಾರೆ. ಅವರ ಮಾತುಗಳು ಸಣ್ಣದಾಗಿ ಕಾಣಿಸಬಹುದು, ಆದ್ರೆ ಮನಸ್ಸಿಗೆ ದೊಡ್ಡ ಗಾಯ ಕೊಡುತ್ತವೆ. ನೀನು ಇದನ್ನು ಮಾಡಲಾರೆ, ನಿನ್ನಿಂದ ಏನೂ ಆಗಲ್ಲ, ನಿನ್ನಲ್ಲಿ ಯಾವ ವಿಶೇಷವೂ ಇಲ್ಲ ಎಂಬ ಮಾತುಗಳು ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತವೆ. ಇಂತಹವರಿಗೆ ನಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲಿಗೆ ನಾವು ನಮ್ಮ ಬೆಲೆ ಅರಿತುಕೊಳ್ಳಬೇಕು. 1. ನಮ್ಮ ಮೌಲ್ಯವನ್ನು ನಾವು ಅರಿತುಕೊಳ್ಳುವುದು. ಪ್ರಪಂಚದ ಯಾರಿಗಾದರೂ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ನಿಮಗೆ ನಿಮ್ಮ ಬೆಲೆ ಗೊತ್ತಿರಬೇಕು. ಸ್ವಾಮಿ ವಿವೇಕಾನಂದ ಹೇಳಿದಂತೆ, ನಿನ್ನ ಮೇಲೆ ನಿನಗೆ ನಂಬಿಕೆಯಿಲ್ಲದಿದ್ದರೆ ದೇವರ ಮೇಲಿನ ನಂಬಿಕೆಯೂ ವ್ಯರ್ಥ. ನಮ್ಮೊಳಗಿನ ಶಕ್ತಿ, ಪ್ರತಿಭೆ, ಒಳ್ಳೆಯ ಗುಣಗಳನ್ನು ಅರಿತುಕೊಂಡಾಗ ಹೊರಗಿನವರ ಮಾತುಗಳು ನಮ್ಮನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಪ್ರತಿದಿನ ನಿಮ್ಮ ಉತ್ತಮ ಗುಣಗಳನ್ನು ಬರೆಯಿರಿ. ನೀವು ಸಾಧಿಸಿದ ಸಣ್ಣ ಸಾಧನೆಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ಬೆಳವಣಿಗೆಯ ದಾರಿ ಸ್ಪಷ್ಟವಾಗುತ್ತದೆ. 2. ಮೌನದ ಶಕ್ತಿ. ಚುಚ್ಚಿ ಮಾತನಾಡುವವರಿಗೆ ಪ್ರತಿಯಾಗಿ ನಾವು ಕೂಡ ಚುಚ್ಚಿ ಮಾತನಾಡಿದರೆ ವ್ಯತ್ಯಾಸವೇನು? ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ. ಮಹಾತ್ಮ ಗಾಂಧಿ ಅವರ ಜೀವನವೇ ಅದಕ್ಕೆ ಉದಾಹರಣೆ. ಅವರು ಹಿಂಸೆಗೆ ಹಿಂಸೆಯಿಂದ ಪ್ರತಿಕ್ರಿಯಿಸಲಿಲ್ಲ. ಮೌನ, ಸಹನೆ ಮತ್ತು ಕಾರ್ಯದ ಮೂಲಕವೇ ಪ್ರತಿಕ್ರಿಯಿಸಿದರು. ಯಾರಾದರೂ ನಿಮ್ಮನ್ನು ಕಡಿಮೆ ಮಾಡಿ ಮಾತನಾಡಿದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಶಾಂತವಾಗಿ ನಗುತ್ತಾ ಮುಂದೆ ಸಾಗಿರಿ. ನಿಮ್ಮ ಪ್ರಗತಿ ಅವರ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ. 3. ನಿಮ್ಮ ಕಾರ್ಯವೇ ನಿಮ್ಮ ಪರಿಚಯ. ಯಾರಿಗಾದರೂ ನಮ್ಮ ಬೆಲೆ ತಿಳಿಯಬೇಕಾದರೆ ಮಾತಿನಿಂದಲ್ಲ, ಕಾರ್ಯದಿಂದ ತೋರಿಸಬೇಕು. ನೀವು ಏನು ಮಾಡಬಲ್ಲಿರಿ ಎಂಬುದನ್ನು ತೋರಿಸುವುದು ಮುಖ್ಯ. ಉದಾಹರಣೆಗೆ, ಶಾಲೆಯಲ್ಲಿ ನಿಮಗೆ ನೀನು ಓದಿನಲ್ಲಿ ದುರ್ಬಲ ಎಂದು ಹೇಳಿದರೆ ಅದನ್ನು ಸವಾಲಾಗಿ ತೆಗೆದುಕೊಂಡು ಉತ್ತಮ ಫಲಿತಾಂಶ ತಂದುಕೊಡಿ. ಕೆಲಸದ ಸ್ಥಳದಲ್ಲಿ ನಿನ್ನಿಂದ ಆಗಲ್ಲ ಎಂದರೆ ನಿಮ್ಮ ಪರಿಶ್ರಮದಿಂದ ಅದನ್ನು ತಪ್ಪು ಎಂದು ಸಾಬೀತುಪಡಿಸಿ. ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳಿವೆ. ಸಚಿನ್ ತೆಂಡೂಲ್ಕರ್ ಅವರ ಎತ್ತರ ಕಡಿಮೆ ಎಂದು ಟೀಕೆಗಳನ್ನು ಎದುರಿಸಿದರು, ಆದರೆ ತಮ್ಮ ಪ್ರತಿಭೆ ಮತ್ತು ಪರಿಶ್ರಮದಿಂದ ಕ್ರಿಕೆಟ್ ಲೋಕದ ದೇವರಾಗಿ ಗುರುತಿಸಲ್ಪಟ್ಟರು. ಟೀಕೆಗಳಿಗೆ ಅವರು ಉತ್ತರ ಕೊಟ್ಟದ್ದು ರನ್ಗಳ ಮೂಲಕ. 4. ನಿಮ್ಮ ಗಡಿರೇಖೆಗಳನ್ನು ಹಾಕಿಕೊಳ್ಳಿ. ಕೆಲವರು ಮತ್ತೆ ಮತ್ತೆ ಚುಚ್ಚಿ ಮಾತನಾಡುತ್ತಿದ್ದರೆ ಸ್ಪಷ್ಟವಾಗಿ ಹೇಳಬೇಕು, ಈ ರೀತಿಯ ಮಾತುಗಳು ನನಗೆ ಇಷ್ಟವಿಲ್ಲ, ಇದು ಜಗಳವಲ್ಲ, ಇದು ಸ್ವಾಭಿಮಾನ. ನಮ್ಮ ಜೀವನದಲ್ಲಿ ಗಡಿರೇಖೆ, ಬೌಂಡ್ರೀಸ್ ಇರಬೇಕು. ಯಾರು ನಮ್ಮನ್ನು ಗೌರವಿಸುತ್ತಾರೋ ಅವರಿಗೆ ಹತ್ತಿರ ಇರಬೇಕು, ಗೌರವಿಸದವರಿಂದ ದೂರ ಇರಬೇಕು. 5. ನಿಮ್ಮ ವಲಯವನ್ನು ಬದಲಿಸಿಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವವರು ನಿಮ್ಮ ಬೆಳವಣಿಗೆಯನ್ನು ನಿರ್ಧರಿಸುತ್ತಾರೆ. ಸದಾ ನಿಮಗೆ ಟೀಕೆ ಮಾಡುವವರ ಜೊತೆ ಇದ್ದರೆ ನಿಮ್ಮ ಮನಸ್ಸು ಕುಗ್ಗುತ್ತದೆ. ನಿಮ್ಮನ್ನು ಪ್ರೋತ್ಸಾಹಿಸುವವರ ಜೊತೆ ಇರಿ. ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಮಾರ್ಗದರ್ಶಕರು ನಮ್ಮ ಜೀವನವನ್ನು ಬದಲಾಯಿಸುತ್ತಾರೆ. ಭಾವನಾತ್ಮಕವಾಗಿ ಬಲವಾಗಿರಿ. ಚುಚ್ಚಿ ಮಾತನಾಡುವವರ ಮಾತುಗಳು ನಮ್ಮ ಮನಸ್ಸಿಗೆ ಬಲಹೀನತೆ ತೋರಿಸುತ್ತವೆ. ಆದ್ದರಿಂದ ಭಾವನಾತ್ಮಕ ಬಲ ಮುಖ್ಯ. ಧ್ಯಾನ, ಯೋಗ, ಪುಸ್ತಕ ಓದುವ ಅಭ್ಯಾಸ ಇವು ಮನಸ್ಸಿಗೆ ಶಾಂತಿ ಕೊಡುತ್ತವೆ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಹೊರಗಿನ ಮಾತುಗಳು ನಿಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. 7. ನಿಮ್ಮ ಗುರಿಯ ಮೇಲೆ ಗಮನ ಕೊಡಿ. ಯಾರಾದರೂ ನಿಮಗೆ ನೋವು ಕೊಟ್ಟರೆ ಅದನ್ನು ಪ್ರೇರಣೆಯಾಗಿ ಬಳಸಿ. ನಾನು ಸಾಧಿಸಿ ತೋರಿಸುತ್ತೇನೆ ಎಂಬ ಸಂಕಲ್ಪ ತೆಗೆದುಕೊಳ್ಳಿ. ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನದಲ್ಲೂ ಕೂಡ ಅನೇಕ ಸವಾಲುಗಳಿದ್ದವು, ಆದರೆ ಅವರು ಟೀಕೆಗಳ ಕಡೆ ಗಮನ ಕೊಡದೆ ತಮ್ಮ ಕನಸಿನ ಮೇಲೆ ಗಮನ ಕೊಟ್ಟು ಭಾರತ ದೇಶದ ರಾಷ್ಟ್ರಪತಿಯಾಗಿದ್ದರು. ಟೀಕೆಗಳಿಗೆ ಅವರು ಉತ್ತರ ಕೊಟ್ಟದ್ದು ರನ್ಗಳ ಮೂಲಕ. ಪ್ರತಿಕಾರವಲ್ಲ, ಪ್ರಗತಿಯನ್ನು ಆಯ್ಕೆ ಮಾಡಬೇಕು. ಕೆಲವರು ನಮ್ಮ ಬೆಲೆ ತಿಳಿಯಬೇಕು ಎಂದರೆ ಪ್ರತಿಕಾರ ಮಾಡಲು ಯೋಚಿಸುತ್ತಾರೆ. ಆದರೆ ಪ್ರತಿಕಾರದಿಂದ ತಾತ್ಕಾಲಿಕ ತೃಪ್ತಿ ಸಿಗಬಹುದು, ಆದರೆ ಶಾಶ್ವತ ಗೌರವ ಸಿಗುವುದಿಲ್ಲ. ನಿಮ್ಮ ಪ್ರಗತಿಯೇ ನಿಮ್ಮ ಪ್ರತಿಕ್ರಿಯೆಯಾಗಲಿ. ನೀವು ಸಕಸ್ವಿಯಾದಾಗ ನಿಮ್ಮನ್ನು ಕಡಿಮೆ ಮಾಡಿದವರು ಮೌನವಾಗುತ್ತಾರೆ. 9. ಆತ್ಮಗೌರವವನ್ನು ಕಾಪಾಡಿಕೊಳ್ಳಿ. ಯಾರೇ ಆಗಲಿ, ಸ್ನೇಹಿತ, ಸಂಬಂಧಿ, ಸಹೋದ್ಯೋಗಿ, ನಿಮ್ಮನ್ನು ಗೌರವಿಸದಿದ್ದರೆ ನೀವು ನಿಮ್ಮನ್ನು ಗೌರವಿಸಬೇಕು. ಆತ್ಮಗೌರವ ಇದ್ದರೆ ನಾವು ನಮ್ಮನ್ನು ಯಾರಿಗೂ ಸಾಬೀತುಪಡಿಸಲು ಓಡಾಡುವುದಿಲ್ಲ. ನಾವು ಯಾರು ಎಂಬುದನ್ನು ಅರಿತುಕೊಂಡಾಗ ಇತರರ ಅಭಿಪ್ರಾಯಗಳು ಅಷ್ಟಾಗಿ ಮಹತ್ವವಾಗುವುದಿಲ್ಲ. 10. ಕಾಲವೇ ಉತ್ತರ ಕೊಡುತ್ತದೆ. ಇಂದು ನಿಮ್ಮನ್ನು ಕಡಿಮೆ ಮಾಡಿದವರು ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡಬಹುದು. ಕಾಲ ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಆದರೆ ನಿಮ್ಮ ದೃಢ ನಿಲುವು ಮತ್ತು ಪರಿಶ್ರಮ ಉಳಿಯುತ್ತವೆ.
ಸಾರಾಂಶವಾಗಿ ಚುಚ್ಚಿ ಮಾತನಾಡುವವರಿಗೆ ನಮ್ಮ ಬೆಲೆ ತಿಳಿಯಬೇಕಾದರೆ 1. ಮೊದಲು ನಮ್ಮ ಮೌಲ್ಯವನ್ನು ನಾವು ಅರಿತುಕೊಳ್ಳಬೇಕು. 2. ಮೌನ ಮತ್ತು ಸಹನೆಯಿಂದ ಪ್ರತಿಕ್ರಿಯಿಸಬೇಕು. 3. ಕಾರ್ಯದ ಮೂಲಕ ನಮ್ಮ ಸಾಮರ್ಥ್ಯ ತೋರಿಸಬೇಕು. 4. ಗಡಿ ರೇಖೆಗಳನ್ನು ಹಾಕಿಕೊಳ್ಳಬೇಕು. 5. ಒಳ್ಳೆಯ ವಲಯದಲ್ಲಿ ಇರಬೇಕು. 6. ಪ್ರತಿಕಾರವಲ್ಲ, ಪ್ರಗತಿಯನ್ನು ಆಯ್ಕೆ ಮಾಡಬೇಕು. ಜೀವನದಲ್ಲಿ ಎಲ್ಲರಿಗೂ ನಮ್ಮ ಬೆಲೆ ತಿಳಿಯಬೇಕು ಎನ್ನುವುದು ಅಗತ್ಯವಿಲ್ಲ. ಆದರೆ ನಮಗೆ ನಮ್ಮ ಬೆಲೆ ಗೊತ್ತಿದ್ದರೆ ಸಾಕು. ಪ್ರಪಂಚ ನಿಧಾನವಾಗಿ ಅದನ್ನು ಅರಿಯುತ್ತದೆ. ನಿಮ್ಮ ಮೌಲ್ಯವನ್ನು ಯಾರೂ ಕಡಿಮೆ ಮಾಡಲಾರರು, ನೀವದಕ್ಕೆ ಅವಕಾಶ ಕೊಡದಿದ್ದರೆ.